ತಾಯಿ ಇದ್ದು ನೀನು ತಬ್ಲಿ ಆಗಿದೆಯಾ ಕಂದ? ಅದೆಂಥ ಪರಿಸ್ಥಿತಿಲಿ ಅವರು ನಿನ್ನನ್ನು ತಬ್ಲಿ ಮಾಡಿದ್ರು, ಅಥವಾ ಅಂಥ ಕೆಟ್ಟ ಮನಸ್ಥಿತಿ ಅವ್ರದ್ದಾಗಿತ್ತು ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನ ಬಾಯಿಂದ ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ಒಂದೊಂದು ಕ್ಷಣನೂ ಕಾಯ್ತಾ ಇದ್ದೀನಿ. ಹಲೋ ಅಮ್ಮ. ಪೂರ್ಣಿ, ಹೇಗಿದ್ಯಮ್ಮ? ಇಷ್ಟೆಲ್ಲ ಆದಮೇಲೂ ನೀನು ನನ್ನನ್ನು ಅಮ್ಮ ಅಂತ ಕರಿತಿದ್ಯಾ ಅಂದರೆ ನನಗೆ ನನ್ನ ಬಗ್ಗೆನೇ ನಾಚಿಕೆ ಆಗ್ತಿದ್ಯಮ್ಮ. ಛೇ, ನೀವು ಯಾಕೆ ಹಾಗೆಲ್ಲ ಅನ್ಕೋತೀರಾ? ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನಾನು ಅಮ್ಮ ಅಂತ ಕರೆದಿದ್ದು ಬರೀ ಬಾಯಿ ಮಾತುಕಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅದೇ ಬಾಯಲ್ಲಿ ಬಂತು ಅಷ್ಟೇ. ಯಾಕೋ ಗೊತ್ತಿಲ್ಲಮ್ಮ, ನಿನ್ನ ಹತ್ರ ತುಂಬ ಮಾತಾಡಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನನಗೂ ನಿಮ್ಮ ನೆನಪು ತುಂಬ ಆಗ್ತಿತ್ತು ಅಮ್ಮ. ನೀವು ಫೋನ್ ಮಾಡಿದ್ದು ಒಳ್ಳೆಯದೇ ಆಯಿತು. ನಾನು ಹೀಗೆ ಆಗಾಗ ಕಾಲ್ ಮಾಡ್ತಿದ್ರೆ ನಿನಗೇನು ತೊಂದರೆ ಆಗಲ್ಲಲ್ವಾ ಪೂರ್ಣಿ? ತೊಂದರೆನಾ? ಸಂತೋಷ ಆಗೋ ವಿಷಯಕ್ಕೆ ತೊಂದರೆ ಯಾಕಾಗುತ್ತೆ? ಸರಿ ಪೂರ್ಣಿ, ಮತ್ತೆ ಮತ್ತೆ ಕೇಳ್ತಿದ್ದೀನಿ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಸಂತೋಷವಾಗಿ ನೆಮ್ಮದಿಯಾಗಿ ಬಾಳಬೇಕು ಅನ್ನೋದೇ ನನಗಿರೋ ಆಸೆ. ಆದರೆ ಏನಮ್ಮ? ನನ್ನ ಮಗಳೂ ಅಳಿಯಾನೂ ಸೇರಿಕೊಂಡು ಆ ಮನೆ ಒಡೆಯೋದಕ್ಕೆ ಸಂಚು ಮಾಡ್ತಿದ್ದಾರೆ. ಅದನ್ನು ಹೇಗಾದರೂ ಮಾಡಿ ತಪ್ಪಿಸು ಪೂರ್ಣಿ. ನಾವೆಲ್ಲರೂ ಅದೇ ಪ್ರಯತ್ನ ಮಾಡ್ತಿದ್ದೀವಿ ಅಮ್ಮ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಸರಿ ಪೂರ್ಣಿ, ಅಷ್ಟಾದರೆ ಸಾಕು. ಸರಿ, ಹಾಗಾದರೆ ಈ ವಿಷಯನ ಎಲ್ಲರ ಜೊತೆ ಡಿಸ್ಕಸ್ ಮಾಡೋಣ. ಕೂತ್ಕೊಳ್ಳಿ, ಸಿಟ್. ಥ್ಯಾಂಕ್ ಯು ಸರ್. ಅಣ್ಣ, ಅದಕ್ಕೆ ಅವಿ ಎಲ್ಲ ಒಂದು ನಿಮಿಷ ಬನ್ನಿ. ಅಣ್ಣ, ಅದಕ್ಕೆ ಇವರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು ಆ್ಯನಿವರ್ಸರಿ ದಿನ ನಡೆಯೋ ಎಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ನಿನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಅವತ್ತು ಬೆಳಿಗ್ಗೆ ಪ್ರೋಗ್ರಾಮ್ ಇನಾಗ್ರೇಷನ್ ಇರುತ್ತೆ. ಇನಾಗ್ರೇಷನ್ ಆದಮೇಲೆ ಗೆಸ್ಟ್ಗಳ ಸ್ಪೀಚ್ ಇರುತ್ತೆ. ಅದಾದಮೇಲೆ ಕಲ್ಚರಲ್ ಇವೆಂಟ್, ಜೊತೆಗೆ ಡೆಕೋರೇಷನ್ ಆ್ಯಂಡ್ ಫುಡ್ ಮೆನು ಎಲ್ಲ ಡೀಟೇಲ್ಸ್ ಹೇಗಿರುತ್ತೆ ಅನ್ನೋದು ಈ ಫೈಲಲ್ಲಿದೆ ಸರ್. ತುಳಸಿಯವರೇ, ನೀವು ನೋಡಿ. ಅಯ್ಯೋ, ನನಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಶಾರ್ವರಿಯವರೇ, ನೀವೇ ಇದನ್ನು ನೋಡಿ. ಪರವಾಗಿಲ್ಲ ತುಳಸಿ ಅವರೇ, ಇದನ್ನೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ನೀವು. ಕಂಪನಿಗೆ ನೀವು ತಾನೇ ಯಜಮಾನಿ. ಅಯ್ಯಯ್ಯೋ, ಹಾಗೇನೂ ಇಲ್ಲ. ಕಂಪನಿಗೆ ಈ ಮನೆಯವರು ಎಲ್ಲರೂ ಯಜಮಾನ್ರು. ದಯವಿಟ್ಟು ಇದನ್ನೆಲ್ಲ ನೀವೇ ನೋಡಿ. ಹೌದು ಶಾರ್ವರಿ, ಮೆನು ಏನು ಬೇಕು ಅಂತ ನೀನೇ ಡಿಸೈಡ್ ಮಾಡು. ಡೆಕೋರೇಷನ್ಸು, ಕಲ್ಚರಲ್ ಈವೆಂಟ್ಸ್ ಎಲ್ಲ ದೀಪಿಕಾ, ಪೂರ್ಣಿ ಇಬ್ಬರು ಕೂತು ಡಿಸೈಡ್ ಮಾಡಲಿ. ಡಿಸೈಡ್ ಮಾಡೋದೇನಿದೆ ಅಣ್ಣ, ಕಲ್ಚರಲ್ ಈವೆಂಟ್ ಅಂದಮೇಲೆ ಮನೆಯವರೆಲ್ಲ ಭಾಗಿಯಾದರೆ ಚಂದ. ಹೌದು ಸರ್, ನಾವು ಪ್ಲಾನ್ ಮಾಡಿರೋದು ಹಾಗೆ ಇದೆ. ಅವತ್ತು ಸ್ಟೇಜ್ ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ಟಾಫ್ ಜೊತೆ ಮಾತಾಡಿದಾಗ ಅವರು ಹೀಗೆ ಹೇಳಿದ್ರು, ನೀವೆಲ್ಲರೂ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಏನು, ನಾವೆಲ್ಲರೂ ಪರ್ಫಾರ್ಮ್ ಮಾಡೋದಾ? ವಾವ್, ಮನೆಯವ್ರು ಎಲ್ಲರೂ ಒಂದೇ ಇವೆಂಟಲ್ಲಿ ಪರ್ಫಾರ್ಮ್ ಮಾಡೋದು ಸಖತ್ತಾಗಿರುತ್ತೆ. ಇಟ್ ಬಿ ವಂಡರ್ಫುಲ್ ದೊಡ್ಡಪ್ಪ. ಅದು ಹಾಗಲ್ಲ ನಿಧಿ, ನೀವೆಲ್ಲ ಮಕ್ಕಳು ಹಾಡು ಕುಣಿತ ಅಂತಂದರೆ ಚೆನ್ನಾಗಿರುತ್ತೆ. ನಾವೆಲ್ಲ ತಪ್ಪೇನು ಮಾವ, ಹಾಡಕ್ಕೆ ಕುಣಿಯಕ್ಕೆ ಖುಷಿ ಪಡೋದಕ್ಕೆ ವಯಸ್ಸೆಲ್ಲ ಏನು ಅಡ್ಡಿ ಬರಲ್ಲ. ಪೂರ್ಣಿ ಕರೆಕ್ಟಾಗಿ ಹೇಳ್ತಿದ್ದಾಳೆ.
ಮನೆಯವರು ಎಲ್ಲರೂ ಸೇರಿ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಫೀಸ್ ಸ್ಟಾಫು ತುಂಬ ಖುಷಿ ಪಡ್ತಾರೆ. ಈವೆಂಟಿಗೂ ಒಂದು ಅರ್ಥ ಇರುತ್ತೆ. ಮುಂಚೆ ಎಲ್ಲ ಆ್ಯನಿವರ್ಸರಿ ಫಂಕ್ಷನ್ ಆದಾಗ ನಮ್ಮದಕ್ಕೆ ಡ್ಯಾನ್ಸ್ ಮಾಡ್ತಿದ್ರು. ಆದರೆ ಏನು ಮಾಡೋದು, ನಮ್ಮ ಅಭಿಗೆ ಮೂಗಿಂತದಿಲ್ಲೇ ಕೋಪ. ಯಾರು ಏನು ಹೇಳಿದ್ರು ಅವನಿಗೆ ಅರ್ಥ ಆಗ್ತಿಲ್ಲ. ಇಲ್ಲ ಶಾರ್ವರಿ, ಅಭಿಗೆ ನಾವು ಹೇಳಿದ್ರೆ ಅರ್ಥ ಆಗದೆ ಇರ್ಬೋದು, ಆದರೆ ಅವನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟೇ ಕೊಡ್ತಾನೆ. ದಯವಿಟ್ಟು ನೀವೇ ಅವನ ಜೊತೆ ಮಾತಾಡಿ ಅವನನ್ನು ಒಪ್ಪಿಸ್ತೀರಾ? ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಖುಷಿಯಿಂದ ಸೇರೋ ಗಳಿಗೆ ಬಂದಿದೆ. ಇದರಲ್ಲಿ ಅವನು ಖುಷಿಯಿಂದ ಸೇರಿಬಿಟ್ರೆ ಆಗ ಅವನಿಗೆ ಮನೆಯವರೆಲ್ಲರೂ ಬೇಕು ಅನಿಸುತ್ತೆ. ಹೌದು ಚಿಕ್ಕಮ್ಮ, ಅಭಿ ಮನಸ್ಸು ಐಸಿದ್ದ ಹಾಗೆ. ಈಗ ನೋಡಿದ್ರೆ ಗಟ್ಟಿ ಅನಿಸುತ್ತೆ, ಆದರೆ ಎಲ್ಲರೂ ಮಧ್ಯೆ ಇದ್ದಾಗ ಅವನಿಗೆ ಗೊತ್ತಿಲ್ಲದೆ ಕರಗ್ಬಿಡ್ತಾನೆ. ಮಾತಾಡಿ ಚಿಕ್ಕಮ್ಮ. ಸರಿ.